ಸರ್ ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಗಣೇಶ್ ಅಂತ. ಯಾವ ಊರಿದು? ಇದು ಹನ್ನೊಂದನಹಳ್ಳಿ. ಹನ್ನೊಂದನಹಳ್ಳಿ. ನಮ್ಮ KNRದಿಂದ ವೇರ್ ಆರ್ಗಾನಿಕ್ ನರ್ಸರಿಯಿಂದ ಬಾಳೆ ಗಿಡ ತೊಗೊಂಡಿದ್ರಿ. ಎಷ್ಟು ತೊಗೊಂಡಿದ್ರಿ ಸರ್? ಸುಮಾರು ಒಂದು 500-600 ತೊಗೊಂಡಿದ್ದೀರಾ? ಈಗ ನಮ್ಮಲ್ಲಿ ನಾಟಿ ಮಾಡಿ ಒಂದು 4-5 ತಿಂಗಳು ಆಗಿರಬೇಕು. 5 ತಿಂಗಳು 6 ತಿಂಗಳು ಆಗಿದೆ. 6 ತಿಂಗಳಾಗಿದೆ. 6 ತಿಂಗಳಾಗಿದೆ. 6 ತಿಂಗಳಾಗಿದೆ. ಈಗ ನೀವು ಅಡಿಕೆ, ಒಂದು ಬಾಳೆ ಮತ್ತು ಇಲ್ಲಿ ಅಡಿಕೆ, ಇಲ್ಲಿಂದ ಇಲ್ಲಿಗೆ 8 ಅಡಿ ಬರ್ತಣ ಜಾಸ್ತಿ? 9 ಅಡಿ ಇದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅಡಿಕೆಯಿಂದ ಅಡಿಕೆ 9 ಅಡಿ. ಅವು ಎರಡರ ಮಧ್ಯದಲ್ಲಿ ಬಾಳೆ ಹಾಕಿದ್ದೀರಿ ಸರ್. ಇದರಲ್ಲಿ ಈಗ ನೀವು ಮೊದಲನೇ ಕ್ವಶನ್ ಏನು ಬಂದು ನಾನು ನಿಮ್ಗೆ ಹೇಳ್ಕೊಡ್ತಕ್ಕಂಥದ್ದು, ಈ ಥರ ಗೊಬ್ಬರ ಕೊಟ್ಟರೆ ಬುಡಕ್ಕೆ ಈ ಮಕ್ಕಳು ತಗೋತಾರೆ ಸರ್. ಈ ಮಕ್ಕಳುಗಳು ಜಾಸ್ತಿ ತಗೊಳ್ಳೋದ್ರಿಂದ ನಿಮಗೆ ಈ ಕಾಯಿನಲ್ಲಿ ಒಳ್ಳೆ ಇಳುವರಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದ್ರ ಬೇರು ಇಲ್ಲಿ ತನಕ ಇರುತ್ತೆ. ಸೊ ಈ ನೇರದಲ್ಲಿ ನಾವು ಗೊಬ್ಬರ ನೀರು ಕೊಡಿ ಅಂತ ಹೇಳ್ತೀವಿ. ಒಂದು ಅದಾದಮೇಲೆ ನೀವು ಮರಿಗಳನ್ನ ಗೊನೆ ಬಂದು ಕಟಿಂಗ್ ಆಗೋ ತನಕನೂ ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ. ಇದನ್ನು ಇಲ್ಲಿ ಕಟ್ ಮಾಡಬೇಕು, ಇನ್ನೂ ಆಳ್ವಾಗಿ ಕಟ್ ಮಾಡಬೇಕು. ಅದು ಬರ್ತಾನೆ ಇರುತ್ತಲ್ಲ? ಬರ್ತಾನೆ ಇರುತ್ತೆ. ಒಂದು ಹಾರೇನೋ ಏನೋ ಹಾಕಿ. ಯಾಕೆ ಬರ್ತಾ ಇದೆ ಅಂದರೆ, ನೀವು ಡೈರೆಕ್ಟ್ ಊಟ ಇಲ್ಲಿಗೆ ಕೊಟ್ಟಿದ್ದೀರಲ್ಲ, ಊಟ ತಗೊಳಕ್ಕೆ ಕೊಟ್ಬಿಟ್ರೆ ನೀವು ಬರಬೇಡಿ ಅಂದರೆ ಅದು ನಿಲ್ಲಲ್ಲ, ಅದು ಬರ್ತಾನೆ ಇರುತ್ತೆ. ನಾವು ಇದೇ ಗೊಬ್ಬರನ ಇಷ್ಟು ದೂರದಲ್ಲಿ ಕೊಟ್ಬಿಟ್ರೆ ಅದು ಮಕ್ಳಿಗೆ ಗೊಬ್ಬರ ಇರಲ್ಲ. ಇಲ್ಲ ಅಂದರೆ ಅದು ಗೊಬ್ಬರ ಬರೋಕ್ಕೆ ಶುರು ಮಾಡ್ತದೆ. ಒಂದು ತಿಂಗಳು ಒಂದ್ಸಲ ಕಟ್ ಮಾಡ್ಕೊಳ್ಳಿ. ಒಂದು ಎಲೆ ಬಂದ್ಮೇಲೆ ಕಟ್ ಮಾಡ್ತೀವಿ. ಅದಾದಮೇಲೆ ನಿಮಗೆ ನೋಡಿ, ಇಲ್ಲೆಲ್ಲ ಇಲ್ಲಿ ಒಂದು ಕಡೆ ಒಂದು ಗೊಬ್ಬರ ಕೊಟ್ಟಿದ್ದೀರಿ. ಇಲ್ಲೊಂದು ಚೂರು ಗ್ಯಾಪ್ ಇದೆ ನೋಡಿ, ಇಲ್ಲಿ ಗೊಬ್ಬರ ತಿಂದಿರೋದು. ಇಲ್ಲಿಂದ ಇಲ್ಲಿ ಗ್ಯಾಪ್ ಇಲ್ಲ. 1 2 3 4 5 6 7 ಎಲೆ ಅಂದರೆ ನಿಮ್ಗೆ 2 ತಿಂಗಳು ಗೊಬ್ಬರ ಕೊಟ್ಟಿಲ್ಲ. ಅದಾದಮೇಲೆ ನೆಕ್ಸ್ಟ್ ಕೊಟ್ಟಿದ್ದೀರಿ. ಅದಾದಮೇಲೆ ನೋಡಿ, ಇಲ್ಲಿ ಮತ್ತೆ ತಾಳಕತ್ತು 1 2 3 4 5 6 7 ಇಲ್ಲಿ 2 ತಿಂಗಳು ಗೊಬ್ಬರ ಇಲ್ಲ. ಬಟ್ ನೀವು ಆಹಾರ ಕೊಟ್ಟಿರ್ಬೋದು. ಇದು ಮಗು ತಗೊಂಡಿದೆ ಹೊರತು ತಾಯಿ ಸಿಕ್ಕಿಲ್ಲ. ತಾಯಿ ಸಿಗಬೇಕು ಅಂದರೆ ಇಷ್ಟು ದೂರ ಕೊಡಬೇಕು. ಕನಿಷ್ಠ ಪಕ್ಷ 1 ಅಡಿ ದೂರಕ್ಕಾದ್ರೂ ಕೊಡಬೇಕು. ಇದು ಒಂದಾಯಿತು. ಈ ಎಲೆ ಮೇಲೆ ಈ ಬಣ್ಣ ಕಾಣಿಸ್ತಾ ನೋಡಿ, ಇದು ಈ ಬಣ್ಣ ಬ್ರೌನ್ ಕಲರ್. ಇದೆಲ್ಲ ಪೂರ್ತಿ ಈ ಬ್ರೌನ್ ಕಲರು ಇನ್ನೂ ಬೇರು ಬೆಳೀಲಿಕ್ಕೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಡಿ ಅಂತ ಕೇಳ್ತಾರೆ. ಅದೊಂದು. ಆಮೇಲೆ ಈ ಥರ ಗರಿ ಒಣಗಿದ್ರೆ, ಇದು ಸಿಗಾಟೋಕ ರೋಗ ಅಂತ. ಈಗ ಸ್ವಲ್ಪ ಮೋಡ ಅಲ್ವಾ, ಇದು ಸಿಗಾಟೋಕ ಬಂದಿದೆ. ಇದಕ್ಕೆ ಟಿಲ್ಟ್ ಕವಚ ಅಥವಾ ಫಂಗಿಸೈಡ್ ಹೊಡ್ಕೊಳ್ಳಿ. ನೋಡಿ, ಈ ಥರ ಗರಿಗಳು ಒಣಗಿದ್ರೆ ಇಷ್ಟು ನೇರದಲ್ಲಿ ನೀರಿಲ್ಲ ಅಂತ ಇಲ್ಲಿ. ಇದ್ರ ಬೇರಿಲ್ಲವೇ, ನೀರಿಲ್ಲ, ನೀರು ಕೊಡಬೇಕು. ಆಮೇಲೆ ಇದು ಕಂಬ, ಇದು ಬಿಡ್ತಾ ಇತ್ತಲ್ಲ, ಇದ್ರ ಗೆಡ್ಡೆ ದಪ್ಪ ಆಯ್ತದೆ ಅಂತ. ಇದು ದಪ್ಪ ಆಯ್ತದೆ. ಇಲ್ಲಿ ನೋಡಿ, ಇಷ್ಟು ಒಂದೈತವೆ. 1 2 3 4 5 ಇದು 6ನೇದು 7 8 9 ಇವೆಲ್ಲ ಇಲ್ಲೇ ತಡಕೊಂಡು ಗೊಬ್ಬರ ಕೊಟ್ಟಿಲ್ಲ. ಇಲ್ಲಿ ಗೊಬ್ಬರ ಸಿಕ್ಕೈತೆ, ಇಲ್ಲಿ ಊಟ ಸಿಕ್ಕೈತೆ, ಮತ್ತೆ ಹಿಂಗೆ ಜಂಪ್ ಆಗೈತೆ. ಸೊ ಇದನ್ನ ನೋಡಿ ನಾವು ಇಷ್ಟು ಗೊಬ್ಬರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ಅಡಿಕೆ ಮಧ್ಯ ಇದೆಯಲ್ಲ, ನಾವು ಲೈನ್ ಮೂವ್ ಮಾಡಿಬಿಟ್ರೆ ಅಡಿಕೆಗೆ ತೊಂದರೆ ಆಗಲ್ಲ ಸರ್? ಇಲ್ಲಿ ಬಿಟ್ಟರೆ ತೇವಾಗುತ್ತೆ. ಪರವಾಗಿಲ್ಲ, ತೇವಾಗುತ್ತೆ. ಒಂದೇ ಇನ್ಲೈನಲ್ಲಿ ಮಾಡಿರೋದು. ಇನ್ಲೈನ್ ಇರೋದ್ರಿಂದ ಉದ್ಲಕ್ಕೂ ಅನೇಕ ಮಾಡಿ ಎತ್ಕೊಳ್ಳಿ ಅಣ್ಣದು ಪೈಪ್. ಅದು ಮೇಲೆ ಕಿತ್ತೋಗ್ಬಿಡ್ತವೆ. ಇರಿ ನೋಡಿ, ಇಲ್ಲಿ ಎಷ್ಟಾರು ನೀರು ಕೊಡಿ. ಇಲ್ಲಿಂದ ನೀರು ಚೆನ್ನಾಗಿ ತಗೊಳ್ತೀವಿ. ಅಡಿಕೆಗೂ ತೇವಾಗುತ್ತೆ. ಸೊ ನೋಡಿ ಸರ್, ಅಡಿಕೆ ಇಲ್ಲಿದೆ ಅನ್ಕೊಂಡ್ರೆ ಇಲ್ಲಿ ಸರ್ ಅಡಿಕೆ ಬೇರೆ ಇಲ್ಲವೇ ಸರ್? ಹಾಂ, ಇಲ್ಲಿ ಬಂದೈತೆ ಬೇರು ಇಲ್ಲಿಗೆ. ಇಲ್ಲಿ ಅದೇ 12 ಗಂಟೆಗೆ ಎಷ್ಟು ಅಗಲಕ್ಕೆ ಕಾಣಿಸುತ್ತೋ ಅಷ್ಟು ಅಗಲಕ್ಕೆ ನೀರು ಕೊಡಬೇಕು. ನೀರಂತೂ ಕಂಪಲ್ಸರಿ ದೂರ ಕೊಡಬೇಕು. ಬುಡಕ್ಕೆ ಕೊಟ್ಟರೆ ಬೇರೆ ಸಣ್ಣ ಬೇರುಗಳು ಕೊಳ್ತೋಯ್ತವೆ, ಆಹಾರನ ಇಳಿಸ್ಕೊಳಕ್ಕಾಗಲ್ಲ. ಇನ್ನೊಂದು ಏನಂದ್ರೆ, ಈ ಟ್ರೆಂಚ್ 2.5 ಅಡಿಗೆ ಹಾಕಿದೆ. ನನ್ಗೆ ಏನು ಅಂದ್ರೆ, ಆಳಕ್ಕಿದೆಯಲ್ಲ, ಇಲ್ಲಿ ಮೇಲ್ ಕೊಟ್ರೆ ಅದಕ್ಕೆ ಹೋಗುತ್ತಾ? ಭೂಮಿ ಒಳಗಡೆ ನೀರು ಹೋಗುತ್ತೆ, ಆವಿಯಾಗೆಲ್ಲ ಒಳಗಡೆ ಹೋಗುತ್ತೆ. ಸ್ಯಾಂಡಿ ಸಾಯಿಲ್ ಏನಿಲ್ಲ, ಎಳ್ಕೊಳುತ್ತೆ. ಅದಕ್ಕೇನು ಸ್ವಲ್ಪ ಇಲ್ಲಿ ಗಂಟ ತೇವ ಆಗುತ್ತೆ ಅಂತ. ಗುದ್ಲಿ ಏನಾರು ಇದೆಯಾ ಇಲ್ಲಿ? ಇದ್ರೆ ತಗೊಬನ್ನಿ. ಆಮೇಲೆ ಇದು ಆ ಥರ ಪಕ್ಕದಲ್ಲಿ ನೋಡಿ, ಕೆಲವು ಬೆಳೆದಿಲ್ವಲ್ಲ. ಈ ಗಿಡನೂ ಬೆಳೆದೈತೆ. ಹೌದು, ಇದು ಬೆಳೆದಿಲ್ಲ. ಅಂದರೆ ತೇವಾಂಶ ಎಲ್ಲಿ ಜಾಸ್ತಿ ನೀರು ನಿಂತ್ಕೊಂಡ್ರೆ ಗಿಡ ಬರಲ್ಲ. ಬಾಳೆ ನೀರು ನಿಂತ ಕಡೆ ನೋಡಿ, ಅಲ್ಲಿ ಎತ್ತರವಾಗಿರೋ ಜಾಗ ಇರ್ತದೆ, ಆರಾಮಾಗಿ ಬಂದ್ಬಿಡ್ತದೆ. ನೋಡಿ, ಅಲ್ಲಿ ಮಣ್ಣು ನಡೆಸಿದ್ರೆ ಎತ್ತರವಾಗಿದೆ, ಬಂದಿದೆ. ಇದು ಆಳದಲ್ಲಿದೆ. ಸೊ ಹಂಗಾಗಿ ಈ ಗಿಡ ಬೆಳವಣಿಗೆ ಬಂದಿಲ್ಲ. ಈ ಥರ ಒಂದು ದೊಡ್ಡದು ಒಂದು ಚಿಕ್ಕದು ಆದಾಗ ನಾವೇನು ಮಾಡ್ತೀವಿ ಅಂದರೆ, ಚಿಕ್ಕ ಗಿಡಗಳಿಗೆ ಒಂದು 15 ಸಲ ಒಂದು ಗೊಬ್ಬರ ಎಕ್ಸ್ಟ್ರಾ ಕೊಡಿಸ್ತೀವಿ. ದೊಡ್ಡ ಗಿಡಗಳಿಗೆ ಸ್ಕಿಪ್ ಮಾಡ್ತೀವಿ. ಆಗ ಯೂನಿಫಾರ್ಮ್ ಮಾಡ್ತೀವಿ 5 ತಿಂಗಳಲ್ಲಿ. ಸೊ ನೀವು ಮಧ್ಯೆ ನಮ್ಮ ಜೊತೆ ಸಂಪರ್ಕದಲ್ಲಿ ಇಲ್ಲದೇ ಇದ್ದಾಗ ಹಿಂಗಾಗಿರುತ್ತೆ. ನೀವೇನಾದ್ರು ಒಂದು ವೀಡಿಯೋ ಮಾಡೋ ಫೋಟೋ ಕಳಿಸ್ಬಿಟ್ಟಿದ್ರೆ ನಿಮ್ಗೆ ಏನೇನು ಬೇಕು ಅದು ಹೇಳ್ತಾ ಇದೆ. ಯಾರೋ ಇನ್ನೊಬ್ರು ಬೇರೆ ಇದ್ರು ಅನ್ನಿಸ್ತದೆ ನನಗೆ. ಮೊದಲಾರು ಅಲ್ಲಿಗೆ ಇಲ್ಲಿ ತೇವಾಂಶ ಇಲ್ವಾ? ಇಲ್ಲಿಗೆ ಬಿಟ್ಟ ಮೇಲೆ ಅಲ್ಲಿ ಬಂದೇ ಬರುತ್ತೆ ಅಲ್ವಾ?
ಹಂಗೆ ಮಾಡಿ. ಒಂದು ನಿಮಿಷ. ಇದು ಇದಕ್ಕೆ ಮಿನಿಮಮ್ ಒಂದು ಎಷ್ಟು ಗಂಟೆ ನೀರು ಬಿಡ್ಬೋದು ಒಂದು ಅಂದಾಜಿಗೆ? ಒಂದು ದಿನಕ್ಕೆ ಇದಕ್ಕೆ 2 ಲೀಟ್ರ್ ನೀರು ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಈ ಸಣ್ಣದಾಗ ಹನಿಯೋದ್ಕಿಂತ ಹಾಂ ಹನಿತದಲ್ಲ, ಅದಕ್ಕೋಸ್ಕರ ಎಷ್ಟು ಗಂಟೆ ನೀರು ಬಿಡ್ಬೋದು ನೀವು. ನಾನು ಹೇಳೋದು ಏನಂದರೆ, ನೀರು ಹೆಂಗೆ ಕೊಡಬೇಕು ಅಂದರೆ ಇನ್ನೊಂಚೂರು ಬಗೆರಿ ತೋರಿಸ್ತೀನಿ, ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ನೀರು ಲೀಟ್ರ್ ಲೆಕ್ಕ ಹೇಳಕ್ಕೆ ಹೋದ್ರೆ ಅದು ವ್ಯತ್ಯಾಸ ಆಗ್ತದೆ. ಅದು ಮಣ್ಣು ಹಿಡ್ಕೊಳ್ಳಿ, ತೇವ ಇದೆಯಾ ಅಲ್ಲಿ? ಮಣ್ಣು ಯಾವ ಇಲ್ಲ, ತೇವ ಇಲ್ಲ. ಕುಂಕುಮ ಥರ ಇದೆಯಾ? ಇಷ್ಟು ತೇವ ಇದ್ದರೆ ಸಾಕು ಭೂಮಿ ಬಾಳೆಗೆ. ಅಂದರೆ ಅಷ್ಟು ತೇವ ಇರಬೇಕು ಅಂದರೆ ನಿಮ್ಗೆ 5 ಲೀಟ್ರ್ 2 ಲೀಟ್ರ್ ಬೀಳ್ಬೋದು. ಇಲ್ಲಿ ಬಗೆರಿ, ಇಲ್ಲಿ ಬನ್ನಿ, ಇಲ್ಲಿ. ಹಾಂ, ಸಾಕು ನೋಡಿ, ಅಲ್ಲಿ ಮಣ್ಣು ಮುಟ್ಟಿ ಇಷ್ಟೇ. ಒಂದು ನಿಮಿಷ, ಈಗ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಅಲ್ಲೊಂದು ಹಿಡಿ ಮಣ್ಣು ತಗೊಳ್ಳಿ, ಕೈಲಿ ಬಲಗೈಲಿ ತಗೊಳ್ಳಿ. ಒಂದು ಹಿಡಿ. ಊಟ ಮಾಡೋಕ್ಕೆ ಮುದ್ದೆ ಅಮ್ಕಿತ್ತಿರಲ್ಲ, ಹಂಗೆ ಒಂದೇ ಸರಿಗೆ ಅಮ್ಕಿ ಅಷ್ಟೇ. ಒಂದೇ ಸಲ ಅಮ್ಕ ಕೇಳಿದ್ದು ನಾನು, ನಿಮ್ಗೆ 3 ಸಲ ಅಮ್ಕಿರಿ. ಇಷ್ಟು ಗಟ್ಟಿ ಆದರೆ ನೀವು 5 ದಿನ ನೀರು ಕೊಡೋಂಗಿಲ್ಲ. ಮುದ್ದೆ ಹೆಂಗಾದರೆ ಕುಂಕುಮ ಥರ ಆದರೆ ಅಲ್ಲ ಆಯ್ತಲ್ಲ, ಹಂಗಾದರೆ 2 ದಿನಕ್ಕೆ ನೀರು ಕೊಡಿ. ಅಂದರೆ ಇಲ್ಲಿ ನೀರು ಜಾಸ್ತಿ ಆಗೋದೆ ಅಂತ. ಅಲ್ಲಿ ನೀರು ಕೊಟ್ಟರೆ ಇಷ್ಟು ತೇವಾಂಶ ಆಗುತ್ತೆ. ಇಲ್ಲಿ ನಿಮ್ಮ ಕಾಲ ಹತ್ರ ಒಂಚೂರು ತೆಗಿರಿ. ಎಲ್ಲಿ ನೋಡಿ, ತೇವ ಇದೆಯಾ? ಇಷ್ಟು ಸಾಕು. ಇಷ್ಟು ಮಾಯ್ಚರ್ ಇದ್ದರೆ ಬಾಳೆಗೆ ಏನು ಪ್ರಾಬ್ಲಮ್ ಬರೋಲ್ಲ. ನೀರು ಜಾಸ್ತಿ ಕೊಟ್ಟಷ್ಟು ಕೊಳೆಯ ರೋಗ ಬರ್ತದೆ. ಅದಕ್ಕೆ ದೂರು ಕೊಡಿ ಅಂತ. ಅದೆಲ್ಲ ಬರೋದು ಬೇರೆ ಕೊಳ್ತೋಗುತ್ತೆ. ನೀರು ಅಂತು ಅದೇ ತಾವು ಅಲ್ಲೇ ನೀರು ನಿಂತು ಕೊಳೆಯ ರೋಗ ಬರೋಂಥ. ಈಗ ನೀವು ನೀರನ್ನು ಈ ನೆರಕ್ಕೆ ಮಡಗಿ 2 ಡ್ರಿಪ್ ಮಾಡ್ಬೇಕು, ಆ ಕಡೆ ಒಂದು ಈ ಕಡೆ ಒಂದು. 2 ಟ್ರಿಪ್ ಒಂದು ಸಾರಿಗೆ ಸೆಂಟ್ರಿಗೆ ಮಡಗ್ಬಿಟ್ರೆ 2 ಕಡೆಗೂ ತೇವ ಆಗುತ್ತೆ. ಈಗ ಇಲ್ಲಿ ಬಗೆರಿ ಇಲ್ಲ ಒಂಚೂರು, ಇಲ್ಲಿ ತೇವ ಇದೆ, ಇಲ್ಲೆಲ್ಲರೂ ಆಗಿದೆ ನೋಡೋಣ ಹೇಳಿ. ಈ ಕಡೆ ಹೋಗೋಣ. ಈಗ ಈ ದೊಡ್ಡದು ಚಿಕ್ಕದಾಗಿದೆಯಲ್ಲ, ಏನಕ್ಕೆ ಗೊತ್ತಾ? ಎಲ್ಲಿ ತೇವಾಂಶ ಜಾಸ್ತಿ ಆಗಿದೆ ಅದು ಗಿಡ ಬೆಳವಣಿಗೆ ಬಂದಿಲ್ಲ. ಎಲ್ಲಿ ನೀರು ಕಡಿಮೆ ಇದೆ ಅಲ್ಲೆಲ್ಲ ಚೆನ್ನಾಗಿ ಬಂದಿರ್ತದೆ. ನೋಡಿ, ಇಲ್ಲಿ ನೀಚಕ್ಕೆ ಪ್ರೆಜರ್ ಜಾಸ್ತಿ ಕೊಡ್ತೀರಲ್ಲ, ಹಾಕಿ ಮಾಡ್ಬಿಟ್ಟು ಅನ್ನಿಸ್ತದೆ ನನಗೆ. ಹಾಂ, ಯಾಕೆ ನೀರು ಕಮ್ಮಿ? ಪ್ಲೇನ್ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರ್ತಿದೆ. ಶೀತ ಜಾಸ್ತಿ ಆದರೆ ಮಾತ್ರ ಬೆಳವಣಿಗೆ ಕುಂಠಿತ ಆಗೋದು. ನೋಡಿ ಇಲ್ಲಿ ಅಲ್ಲ, ಉದಾಹರಣೆಗೆ ಅಲ್ಲಿ ಶೀತ ಈಗ ಅಲ್ಲದೆ ತಳಿಕೆ ಜಾಸ್ತಿ ಆಯ್ತು ನೋಡಿ. ಇಲ್ಲಿ ನೋಡಿ, ಈಗ ಅದು ಆ ಮಣ್ಣಿಗೂ ಈ ಮಣ್ಣಿಗೂ ವ್ಯತ್ಯಾಸ ಐತೆ. ಈಗ ಅದ್ರ ಬಡ್ಡೆ ನಾ ತೆಗ್ದಿರೋದು. ಆಯ್ತು, ಇದಕ್ಕೆ ಏನೇನು ಗೊಬ್ಬರ ಕೊಟ್ಟಿದ್ದೀರಿ ಸರ್? ಇದಕ್ಕೆ ಗೊಬ್ಬರನೇ ಹಾಕಿಸ್ತೀರ ಸರ್, ಹಾಕಿ ಹಾಂ ಹಾಕ್ಸಿ ಅಂದ್ರೆ ಇವರು ಸರ್. ಈಗ ನೀವು ಇದಕ್ಕೆ ಕುರಿ ಗೊಬ್ಬರ ಹಾಕಿದ್ರು, ಆಮೇಲೆ ಅಲ್ಲೊಂದು ನೋಡಿದ್ರಲ್ಲ, ಅದು ಚೌಚೌ ಬತ್ ಕೊಟ್ಟಂಗೆ ಅಲ್ಲ ಅಂಥದ್ದು. ಸ್ವೀಟು ಉಪ್ಪಿಗಿಂತನೂ ಕಡಿಮೆ ಆಗ್ಬಿಡ್ತದೆ. ಇರಲಿ, ಇದಕ್ಕೇನೇನು ಈಗ ಊಟ ಸಿಗಾಬಿಡ ಕೇಳ್ತೈತೆ ಇದು. ನಾನು ಹೇಳ್ತೀನಿ, ನಾನು ಹೇಳ್ದವ್ ನೀವು ಒಂದ್ಸರಿ ಡ್ರಂಚಿಂಗ್ ಮಾಡಿ, ಆಮೇಲೆ ನೀವು ಗಿಡ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ನೀವು ಯೋಚನೆ ಮಾಡಿ ನಿರ್ಧಾರ ಮಾಡಿ. ನೀವು ಆಯಿತು, ಆರ್ಗ್ಯಾನಿಕ್ಕೇ ಮಾಡಿ. ನಾನು ಆರ್ಗ್ಯಾನಿಕಲ್ಲಿ ನೀವು ಬೇರೆ ಒಂದು ಕಂಪ್ನಿಗೆ ಕೊಡ್ತೀನಿ, ಮಾಡಿ. ನಿಮ್ಮ ಗಿಡ 15 ದಿವಸದಲ್ಲಿ 7 ದಿನಕ್ಕೆ ರಿಸಲ್ಟ್ ಕೊಡ್ತೀನಿ. ಆದರೂ ಸ್ವಲ್ಪ ಬಲ್ತದೆ ಅಂತೇಳಿ 15 ದಿವಸ ಹೇಳ್ತಾ ಇದ್ದೀನಿ. 15 ದಿವಸದಲ್ಲಿ ಇಡೀ ನಿಮ್ಮ ತೋಟ ಚೇಂಜ್ ಮಾಡಿಕೊಡ್ತೀನಿ. 15 ಡೇಸ್ ನಾವು ಕೊಟ್ಟ 15 ಡೇಸಲ್ಲಿ ನಿಮ್ಮ ತೋಟ ಬದಲಾವಣೆ ನಾನು ಮಾಡ್ಕೊಡ್ತೀನಿ. ಮಾಡಿ, ಏನು ತೊಂದರೆ ಏನಾಗಲ್ಲ ಸರ್. ಓಕೆ, ನಂದು VR ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ KR. ನಂದು 9902038931. ಬಾಳೆ ಗಿಡಗಳು ಬೇಕಾದರೆ ಸಂಪರ್ಕಿಸಿ. ಇದು ಯೂಟ್ಯೂಬ್ಗೆ ಹಾಕ್ತೀನಿ ಸರ್ ನಿಮ್ಮದೆಲ್ಲ. ಯೂಟ್ಯೂಬಲ್ಲಿ ಜನಗಳು ನೋಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅವ್ರಿಗೊಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಸರ್, ಬೇರೆ ಏನೇನಿಲ್ಲ. ಓಕೆ, ಥ್ಯಾಂಕ್ ಯು ಸರ್.